ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಬೀಟ್. ನಾನು ಕೀರ್ತಿ ನಾರಾಯಣ್. ಎಸ್, ಇಷ್ಟು ದಿನಗಳ ಕಾಲ ಒಲವಿನ ನಿಲ್ದಾಣ ಸೀರಿಯಲ್ ಮೂಲಕ ಹಾಗೆಯೇ ಅಯ್ಯನ ಮನೆ ವೆಬ್ ಸೀರೀಸ್ ಮೂಲಕ ಎಲ್ಲರನ್ನ ರಂಜಿಸಿದ ಅಕ್ಷಯ್ ಅವರು ಈಗ ಕೃಷ್ಣನಾಗಿ ಇವಾಗ ಮತ್ತೆ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಸದ್ಯಕ್ಕೆ ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡಕ್ಕೆ ಸಿಕ್ಕಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಕ್ಷಯ್ ಅಂತ ಕರೀಲಾ, ಕೃಷ್ಣ ಅಂತ ಕರೀಲಾ? ಕೃಷ್ಣ ಅಂತ ಕರೀರಿ. ಕೃಷ್ಣ ಅಂತ ಕರೀಲಾ? ಓಕೆ, ಕೃಷ್ಣ ಅವರೇ ಹೇಗಿದ್ದೀರಾ? ಓ, ಸೂಪರ್ ಆಗಿದೆ. ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವಾಗ ಬೇರೆ ಮನೆಗೆ ಎಂಟ್ರಿ ಆಗಿದ್ದೀರಾ, ಹೆಂಗಿದೆ ಫೀಲು? ಏನಿಲ್ಲ, ಅದು ಮನೆ ಅನ್ನೋದ್ ಪ್ರಶ್ನೆ ಇಲ್ಲ. ಕರ್ದು ಎಲ್ಲಿ ಕೆಲಸ ಕೊಡ್ತಾರೆ ಅಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಅಷ್ಟೇ. ಕೃಷ್ಣ ಆಗಿ ಕಾಣಿಸ್ಕೊತಾ ಇದ್ದೀರಾ, ಆ ಪಾತ್ರ ಒಪ್ಕೊಳ್ಳೋದಕ್ಕೆ ಏನ್ ರೀಸನ್ ಅಂತ? ನನಗೆ ಫಸ್ಟ್ ಆಫ್ ಆಲ್ ಆಕ್ಟರ್ಸ್ ಆಗಿ ಕೆಲವೊಂದು ಚಾಲೆಂಜಸ್ ಇಷ್ಟಪಡ್ತೀವಿ. ಈಗ ನಾವು ಕುಡಿದು ಈ ತರ ಎಲ್ಲ ಯಾವತ್ತೂ ಆಡೋದೇ ಇಲ್ಲ. ಕುಡ್ದಾದ್ಮೇಲೆ ಆ ಎಮೋಷನಲ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಕುಡ್ದಾದ್ಮೇಲೆ ಆ ಮಾಸ್ ಡೈಲಾಗ್ ಹೆಂಗ್ ಹೊಡಿತೀವಿ ಅಂತ ಗೊತ್ತಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಆ ಸ್ಟೋರಿ ಹೇಳ್ಬೇಕಾದ್ರೆ ನನಗ್ ಒಂದ್ ಸ್ವಲ್ಪ ಚಾಲೆಂಜಿಂಗ್ ಅನ್ನಿಸ್ತು. ಯಾವತ್ತೂ ಮಾಡಿಲ್ಲ. ಈ ಅಯ್ಯನ ಮನೆ ಮಾಡಿದಾಗ ವೆರಿ ಸೆಟಲ್ಡ್. ಒಲವಿನ ನಿಲ್ದಾಣ ಮಾಡ್ಬೇಕಾದ್ರೆ ಅದೊಂಥರ ಕ್ಯಾರೆಕ್ಟರ್. ಸೊ ಈ ಕ್ಯಾರೆಕ್ಟರ್ ಕೇಳ್ತಾ 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 ತುಂಬಾನೇ ಚಾಲೆಂಜಿಂಗ್ ಅನ್ನಿಸ್ತು. ಓ, ಈ ತರ ಎಲ್ಲ ಇದ್ಯಾ, ಈ ತರ ಮಾಡ್ತಾನ, ಹಿಂಗಿರುತ್ತಾ ಅಂತಲ್ಲ, ಒಂಥರ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಈ ಕ್ಯಾರೆಕ್ಟರ್ ಅಲ್ಲಿ. ಸೊ ಹಂಗಾಗಿ ಇದನ್ನ ಒಪ್ಕೊಂಡಿದ್ದೆ. ಜೊತೆಗೆ ಪ್ರಮುಖವಾಗಿ ಎಸ್ ನಾರಾಯಣ್ ಸರ್ ಈ ಒಂದು ಸೀರಿಯಲ್ಗೆ ಪಿಲ್ಲರ್ ಅಂತಾನೆ ಹೇಳ್ಬೋದು. ಅವ್ರು ಇದ್ರಲ್ಲಿ ಕಾಣಿಸ್ಕೊಂತಾ ಇದ್ದಾರೆ. ಅವ್ರ ಜೊತೆ ನೀವು ಸ್ಕ್ರೀನ್ ಶೇರ್ ಮಾಡ್ಕೊಂತ ಇದ್ರೆ ಅದು ಎಷ್ಟು ಖುಷಿ ಕೊಡ್ತಾ ಇದೆ, ಎಷ್ಟು ಪ್ರೌಡ್ ಇದೆ ಅಂತ? ವೆರಿ ಪ್ರೌಡ್. ಯಾಕಂದ್ರೆ ಅಂತ ಲೆಜೆಂಡ್ಸ್ ಜೊತೆ ನಾವು ಸ್ಕ್ರೀನ್ ಶೇರ್ ಮಾಡ್ತಾ ಇದೀವಿ ಅನ್ನೋದೇ ಒಂದು ಭಾಗ್ಯ. ನಾವು ಚಿಕ್ಕ ವಯಸ್ಸಿಂದನೂ ಅವ್ರನ್ನ ಸಿನಿಮಾಗಳು ನೋಡಿ ಬೆಳೆದವರು. ಎಲ್ಲೋ ಒಂದ್ ಕಡೆ ನಾವು ಸ್ಕ್ರೀನ್ ಶೇರ್ ಮಾಡ್ತಾ ಇದೀವಿ ಅಂತ ಅನಿಸ್ದಾಗ ಖುಷಿ ಆಗುತ್ತೆ ಒಳಗಡೆನೆ. ಓಕೆಪ್ಪ, ನಾವು ಏನೋ ಸಾಧನೆ ಮಾಡಿದೀವಿ, ಎಲ್ಲೋ ಬಂದ್ ನಿಂತಿದೀವಿ ಅಂತ. ಸೊ ಕೆಲವು ಎಷ್ಟೋ ವಿಚಾರದಲ್ಲಿ ಕೆಲವು ಇನ್ಪುಟ್ಸ್ ಕೊಡ್ತಾರೆ. ಅವರಾಗಿರ್ಬೋದು, ಸುಚಿತ್ರಾ ಅವರಾಗಿರ್ಬೋದು. ಸುಚಿತ್ರಾ ಅವರು ನಮ್ಮ ಅತ್ತೆ ಕ್ಯಾರೆಕ್ಟರ್ ಮಾಡ್ತಾ ಇದಾರೆ. ಎಲ್ಲೂ ನನಗೆ ನಾವು ಫೇಕ್ ಮಾಡ್ತಾ ಇದ್ದೀವಿ, ಆಕ್ಟಿಂಗ್ ಮಾಡ್ತಾ ಇದೀವಿ ಅಂತ ಎಲ್ಲೂ ಅನಿಸ್ಲಿಲ್ಲ. ಫಸ್ಟ್ ಸೀನ್ ನಾನು ಅವರೇ ಮಾಡಿದೆ, ಎಮೋಷನಲ್ ಸೀನ್. ತುಂಬಾನೇ ಚೆನ್ನಾಗಿ ಬಂದಿದೆ. ಅಷ್ಟು ಸಪೋರ್ಟಿವ್ ಆಗಿದ್ದಾರೆ. ಅವರು ಕೆಲವು ಇನ್ಪುಟ್ಸ್ ಕೊಡ್ತಾ ಇರ್ತಾರೆ. ಇಲ್ಲ ಮಗ, ನೀನ್ ಹಿಂಗ್ ಮಾಡ್ಬೋದಾಗಿತ್ತು, ಇದನ್ನ ಈ ತರ ಹೇಳು, ಇನ್ನೊಂದ್ಸತ ಹೇಳು, ಹಂಗೆ ಹಿಂಗೆ ಅಂತ. ಸೊ ಆ ತರ ಸಪೋರ್ಟಿವ್ ಆಗಿದ್ದಾರೆ. ತುಂಬಾನೇ ಪ್ರೌಡ್ ಫೀಲ್ ಅನ್ಸುತ್ತೆ ಅವ್ರ ಜೊತೆ. ಇವಾಗ ಆರ್ಟಿಸ್ಟ್ ಗಳಿಗೆ ಸೀರಿಯಲ್ ಇಂದ ನೆಕ್ಸ್ಟ್ ಸಿನಿಮಾಗೆ ಜಂಪ್ ಆಗ್ಬೇಕು ಅಂತ ನೋಡ್ತಾರೆ. ನೀವು ಅದ್ರಲ್ಲಿ ಸೀರಿಯಲ್ ಮುಗಿಸಿ ನೆಕ್ಸ್ಟ್ ವೆಬ್ ಸೀರೀಸ್ ಸಿನಿಮಾನು ಮಾಡಿದ್ರಿ, ಮತ್ತೆ ವಾಪಸ್ ಸೀರಿಯಲ್ಗೆ ಯಾಕೆ ಆ ಚಾಯ್ಸ್ ಯಾಕೆ ಅಂತ? ಅಲ್ಲ, ಯಾರೋ ಸಿನಿಮಾ ಇನ್ನೂ ಕೊಟ್ಟಿಲ್ಲ, ಅದಕ್ಕೆ ಕೆಲಸ ಗೋ ವಿತ್ ದ ಫ್ಲೋ ಅಷ್ಟೇ. ಯಾರ್ಯಾರು ಕೆಲಸ ಎಲ್ಲೆಲ್ಲಿ ಕೊಡ್ತಾರೆ ಹೋಗ್ತಾ ಇರೋದು. ಆರ್ಟಿಸ್ಟ್ ನಾನು ಸಿನಿಮಾ ಮಾಡ್ಬೇಕು ಅಂತಾನೆ ಬಂದಿಲ್ಲ, ಕೆಲಸ ಮಾಡ್ಬೇಕು ಅಂತ ಬಂದಿದ್ದೀನಿ ಅಷ್ಟೇ. ಸೊ ಎಲ್ಲಿ ಈಗ ಇಲ್ಲಿ ಮಾಡ್ತಾ ಇದೀನಿ, ನಾಳೆ ದಿನ ಸಿನಿಮಾಗ್ಲಿ ಕರೆದು ಕೆಲಸ ಕೊಟ್ರೆ ಅಲ್ಲೂ ಮಾಡ್ತೀನಿ. ಸೊ ನನ್ನ ಥಾಟ್ಸ್ ಇರೋದು ಅದನ್ನೇ, ಗೋ ವಿತ್ ದ ಫ್ಲೋ. ಯಾರು ಏನ್ ಕೆಲಸ ಕೊಡ್ತಾರೆ ಮಾಡ್ಕೊಂಡು ಹೋಗ್ತಾರೆ. ಆಕ್ಟಿವ್ ಅಂತ ಇರ್ತೀನಿ, ಸ್ಕ್ರೀನ್ ಮೇಲಂತೂ ಕಾಣಿಸ್ಕೊತಾ ಇರ್ತೀನಿ. ಸೊ ಈ ತರ ಒಳ್ಳೊಳ್ಳೆ ಕತೆ, ಒಳ್ಳೊಳ್ಳೆ ಚಾಲೆಂಜಸ್ ತಗೊಂಡು ಮಾಡ್ತಾ ಇರ್ತೀನಿ ಅನ್ನೋದು ಮೈಂಡ್ ಸೆಟ್ ಅಷ್ಟೇ. ಇನ್ನೊಂದು ಖುಷಿಯ ವಿಚಾರ ಏನಂದ್ರೆ, ಈಗ ಕಲಾವಿದರಿಗೆ ಕೊರತೆ ಇಲ್ಲ. ಕಲಾವಿದರು ಎಲ್ಲಾ ಮನೆಯಲ್ಲಿ ಕಲಾವಿದರು ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ನಿಮಗೆ ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ಗಳು ಸಿಗ್ತಾನೆ ಇದೆ. ಎಲ್ಲೂ ಗ್ಯಾಪ್ ಅಂತ ಆಗಿಲ್ಲ. ಕೆಲವೊಂದು ಆರ್ಟಿಸ್ಟ್ಗಳು ಗ್ಯಾಪ್ ತಗೊಂತಾರೆ, ಏನು ಆಪರ್ಚುನಿಟಿ ಸಿಗಲ್ಲ. ಅಂತದ್ರಲ್ಲಿ ನಿಮಗೆ ಆಪರ್ಚುನಿಟಿ ಸಿಕ್ಕಿದೆ ಅಂದ್ರೆ ಎಷ್ಟು ಖುಷಿ ಅನ್ಸುತ್ತೆ ಅಂತ? ಅಲ್ಲ, ಅದು ನಮ್ ಕೆಲ್ಸ ನೋಡ್ಕೊಟ್ಟಿರ್ಬೋದು. ಈಗ ದಿಲೀಪ್ ಸರ್ ಅದೇ ಹೇಳ್ತಾ ಇದ್ರು, ಚೆನ್ನಾಗಿ ಬಂದಿದೆ ಸಿನಿಮಾ, ಸಿಗೋ ಮಟ್ಟಿಗೆ ಕೆಲವು ಸೀನ್ಸ್ಗಳಿದೆ ಅಂತ. ಸೊ ಎಲ್ಲ ಒಂದ್ ಕಡೆ ಖುಷಿ ಆಗತ್ತೆ. ಓಕೆ, ಅವ್ರು ಅನ್ಕೊಂಡಿರೋ ಆ ಕ್ಯಾರೆಕ್ಟರ್ಗೆ ಆ ಜೀವ ತುಂಬಿದೀವಿ ಅಂತ. ಆತರ ಮಾಡ್ದಾಗ್ಲೇ ನಾವು ಆತರ ಮಾತಾಡೋದಕ್ ಸಾಧ್ಯ. ನಮ್ಮ ಹೊರಗ್ ಬಂದ್ರು ಕೇಳ್ತಾ ಇರ್ತಾರೆ, ಇಲ್ಲ ಅಕ್ಷಯ್ ಈ ಸೀನ್ ತುಂಬಾ ಚೆನ್ನಾಗ್ ಬಂತು. ನಮ್ಮ ಚಾನಲ್ ಕಡೆಯಿಂದನೂ ಆಗಿರ್ಬೋದು, ಎಲ್ಲರೂ ತುಂಬಾನೇ ಸಪೋರ್ಟಿವ್ ಆಗಿದ್ದಾರೆ. ನೋಡೋಣ, ಅವ್ರು ಹೇಳ್ದಂಗೆನೆ ದೇವ್ರದೇ ಯಾವ್ದಾರ ಚಾನ್ಸ್ ಸಿನಿಮಾನು ಸಿಕ್ಕಿದ್ರೆ ಮಾಡೋದು. ನಿಮ್ಮ ರಿಯಲ್ ಲೈಫ್ ಕ್ಯಾರೆಕ್ಟರ್ಗೂ ಈ ಸೀರಿಯಲ್ ಕೃಷ್ಣನ ಪಾತ್ರಕ್ಕೂ ಏನಾದ್ರು ಸಿಮಿಲಾರಿಟೀಸ್ ಇದೆಯಾ? ಅಂದ್ರೆ ತುಂಬಾನೇ ಇದೆ, ತುಂಬಾನೇ ಇದೆ. ಡ್ರಿಂಕ್ಸ್ ಎಲ್ಲ ಮಾಡಲ್ಲ, ಎಮೋಷನಲ್. ತಂದೆ ತಾಯಿ ಎಮೋಷನಲ್ ಆಗಿರ್ಬೋದು. ನನಗೆ ನಮ್ ತಾಯಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅವರು ಅಷ್ಟೇ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ನನ್ನ ಜೊತೆ. ಅದ್ರಲ್ಲಿ ಅತ್ತೆ ಮತ್ತೆ ನಂದು ಕ್ಯಾರೆಕ್ಟರ್ ಇರ್ಬೋದು, ಎಲ್ಲೋ ನಂದು ಮತ್ತೆ ನಮ್ ತಾಯಿ ಜೊತೆ ನಾನ್ ಮಾಡ್ತಿದ್ದೀನಿ ಅಂತ ಅನ್ಸುತ್ತೆ. ಅದ್ ಬಿಟ್ರೆ ನಮ್ ತಂದೆ ನಾನು ಕಾಲೇಜಲ್ಲಿ ಇದ್ದಾಗ ನಂಗೆ ಬೈತಾ ಇದ್ರು, ಸೇಮ್ ಇದೇ ತರ, ಬೇಜವಾಬ್ದಾರಿ ಇಲ್ಲ ಹಂಗೆ ಹಿಂಗೆ ಅಂತ. ಬಟ್ ಎಲ್ಲೋ ಜವಾಬ್ದಾರಿ ಬಂದಾಗ ಈಗ ನನಗೆ ಗೌರವ ಕೊಡ್ತಾರೆ, ನನ್ನ ಇಷ್ಟ ಪಡ್ತಾರೆ. ಸೊ ಈ ಕ್ಯಾರೆಕ್ಟರ್ಲು ಅಷ್ಟೇನೆ. ಈಗ ತಂದೆ ಬೈತಾ ಇದಾರೆ ಜವಾಬ್ದಾರಿ ಇಲ್ಲ ಅಂತ, ಅವನ್ಗೆ ಜವಾಬ್ದಾರಿ ಬಂದಾಗ ಅವ್ರು ಇಷ್ಟ ಪಡ್ತಾರೆ.
ಇನ್ನೊಂದು ಖುಷಿಯ ವಿಚಾರ ಏನಂದ್ರೆ ಪ್ರೊಡ್ಯೂಸರ್ ಇಂದ ಆಯ್ಕೆ ಆಗೋದು ನಿಜವಾಗ್ಲೂ ತುಂಬಾ ಖುಷಿಯ ವಿಚಾರ. ಯಾಕಂದ್ರೆ ನೀವು ವಿದ್ಯಾ ಮ್ಯಾಮ್ ಅವ್ರು ಆಯ್ಕೆ ಮಾಡಿದ್ ನಿಮ್ಮನ್ನ. ಅವ್ರು ಹೇಳಿದ್ರು ಏನಂದ್ರೆ ಜಿ ಕನ್ನಡಕ್ಕೆ ಒಬ್ಬ ಮಾಸ್ ಹೀರೋ ಬೇಕು ಅಂತ, ಆ ಮಾಸ್ ಹೀರೋ ನೀವೇ ಅಂತೇಳಿ ನಿಮ್ಮನ್ನ ಚಾಯ್ಸ್ ಮಾಡಿದ್ರು. ಸೊ ಅದೆಷ್ಟು ಖುಷಿ ಇದೆ ನಿಮ್ಮ ಆಯ್ಕೆ ಬಗ್ಗೆ ಹೇಳೋದಾದ್ರೆ. ಅಲ್ಲ, ಅವ್ರು ಈ ತರ ಎಲ್ಲ ಮಾತಾಡಿದಾಗ ತುಂಬಾನೇ ಖುಷಿ ಆಗತ್ತೆ. ಯಾಕಂದ್ರೆ ಅವ್ರು ವಿದ್ಯಾ ಮ್ಯಾಮ್ ನನ್ ಕೇಳಿದ್ರು, ಇಲ್ಲ ನೀವೇ ಈ ಕ್ಯಾರೆಕ್ಟರ್ ಮಾಡ್ಬೇಕು ಅಕ್ಷಯ್, ತುಂಬಾನೇ ಸೂಟ್ ಆಗ್ತೀರಾ ಈ ಕ್ಯಾರೆಕ್ಟರ್ಗೆ ಅಂತ. ಯಾಕಂದ್ರೆ ನಾವು ಗೋವಾ ಇಂದ ಬರ್ಬೇಕಾದ್ರೆ ಈ ಮಾತುಕತೆ ಆಗಿದ್ದು. ಸೊ ಅವಾಗ ಅವರೆಲ್ಲೋ ನಂದು ಬೇರೆ ಶೇಡ್ ನೋಡಿದ್ದಾರೆ, ಮಾಸ್ ಏನೋ ನೋಡಿದ್ದಾರೆ. ಸೊ ನೋಡಿದಾಗ ಇಲ್ಲ, ಈ ಕ್ಯಾರೆಕ್ಟರ್ ನೀವೇ ಸೂಟ್ ಆಗ್ತೀರಾ, ನೀವು ಮಾಡಿ ಅಂತ ಮಾಡಿಸಿರೋದು. ಸೊ ಅದೇ ಹೇಳಿದ್ನಲ್ಲ, ಒಂಥರ ಬ್ಲೆಸ್ಡ್. ಈ ಟೀಮ್ ಆಗಿರ್ಬೋದು, ಕ್ಯಾಸ್ಟಿಂಗ್ ಆಗಿರ್ಬೋದು, ಒಂಥರ ಚಾನಲ್ ಆಗಿರ್ಬೋದು, ಇದೆಲ್ಲ ಸಿಗೋದು ತುಂಬಾ ರೇರ್. ಯಾವ್ದ್ರಲ್ಲಾದ್ರೂ ಒಂದ್ ಕೊರತೆ ಇರುತ್ತೆ, ಬಟ್ ನಮ್ಗೆ ಯಾವ್ದು ಇಲ್ಲ. ವಿ ಆರ್ ಬ್ಲೆಸ್ಡ್. ಓಕೆ, ಇನ್ನೇನು ಮಾರ್ಚ್ 9ಕ್ಕೆ ನಿಮ್ಮ ಸೀರಿಯಲ್ ಪ್ರಸಾರ ಕಾಣುತ್ತೆ. ಆಡಿಯನ್ಸ್ಗೆ ಏನಾರು ಹೇಳೋದಾದ್ರೆ? ಅದೇ, ಇಷ್ಟು ದಿನ ಮಾಡೋ ಪ್ರತಿಯೊಂದು ಕ್ಯಾರೆಕ್ಟರ್ಗೂ, ಪ್ರತಿಯೊಂದು ಪಾತ್ರಕ್ಕೂ ನಿಮ್ಮ ಪ್ರೀತಿ ಆಶೀರ್ವಾದ ಕೊಟ್ಟಿದ್ದೀರಾ. ಸೊ ಈ ಕೃಷ್ಣ ರುಕ್ಕು ಇದೇ 9ನೇ ತಾರೀಕು 6:30 ನಿಮ್ಮ ಮನೆಗಳಿಗೆ ಬರ್ತಾ ಇದೀವಿ. ನಿಮ್ಮ ಪ್ರೀತಿ ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ನಿಮ್ಮ ಸೀರಿಯಲಿನ ಹೆಚ್ಚೆಚ್ಚು ಎಪಿಸೋಡ್ನ 1000 ಎಪಿಸೋಡ್ನ ಪೂರ್ಣಗೊಳಿಸಿ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಇದಿಷ್ಟು ಕೃಷ್ಣ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಕೀರ್ತಿ, ಕರ್ನಾಟಕ ನ್ಯೂಸ್, ಬೆಂಗಳೂರು.